ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಏನಪ್ಪ ಅಂದರೆ ಇವತ್ತು ಫ್ಯಾಮ್ಲಿ ಎಲ್ಲ ತಿರುಪತಿಗೆ ಹೋಗ್ತಿದ್ವಿ. ಲೈಕ್ ಎಲ್ಲ ಒಂದು 10-12 ಮೆಂಬರ್ಸು, ನಿಯರ್ಲಿ ಒಂದು 15 ಮೆಂಬರ್ಸ್ ಇದ್ದೀವಿ. ಲೈಕ್ ಮುಂದೆ ಇರೋದು ನಮ್ಮದು ಕಾರು, ಮಾಮದು. ಬ್ಯಾಕ್ ಸೈಡು ಇನ್ನೊಂದು ಮಾಡಿದ್ವಿ. ಹಿಂಗೆ ನೋಡ್ಬೋದು, ಜಸ್ಟ್ ಮಾರ್ನಿಂಗ್ ಒಂದು 5 o'clock ಆಗಿದೆ. ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ಪ್ರೆಸೆಂಟ್ ಬಂದ್ಬಿಟ್ಟು ಇವಾಗ ಕೊತ್ಕೋಟಲ್ಲಿದ್ದೀವಿ. ಈ ಥರ ರೆಡಿ ಆಗಿದ್ದೀವಿ, ನೋಡ್ಬೋದು. ಗುಡ್ ಮಾರ್ನಿಂಗ್ ಗೈಸ್. ಹಾಗೆ ನಿಮಗೂ ತೋರಿಸ್ತೀನಿ, ಕಂಟಿನ್ಯೂ ಮಾಡ್ತಾ ಇರ್ತೀನಿ ವ್ಲಾಗು, ನೋಡ್ತಾ ಇರ್ತೀನಿ. ಗೈಸ್ ಜಸ್ಟ್ ಇವಾಗ ಸ್ಟಾರ್ಟ್ ಆದ್ವಿ, ಇವಾಗ ಹೊರಟಿದ್ದೀವಿ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಲೈಕ್ ಇದೊಂದು ಕಾರು ಇನ್ನೊಂದು ಕಾರು ಫಾಲೋ ಮಾಡ್ತಿದೆ. ಹಿಂಗೆ ಆನ್ ದಿ ವೇ ಜರ್ನಿ ಎಲ್ಲ ತೋರಿಸ್ಕೊಂಡು ಸಿಗ್ತೀನಿ. ಬನ್ನಿ ಗೈಸ್, ನಿಮ್ಗೂ ಗೈಸ್ ಜಸ್ಟ್ ಇವಾಗ ತಿರುಪತಿ ಹೈವೇಗೆ ಹತ್ತದ್ವಿ. ನೋಡ್ಬೋದು, ಮಾರ್ನಿಂಗ್ ಚೆನ್ನಾಗಿದೆ ವ್ಯೂ ಎಲ್ಲ ನೋಡೋಕ್ಕೆ. ಲೈಕ್ ಅಂದರೆ ಹಾಸ್ಟ್ಲಿ ಹಿಲ್ಸಿಂದಾನೇ ಬಂದ್ವಿ, ಅದೇನು ತೋರ್ಸೋಕ್ಕಾಗಿಲ್ಲ, ಎಲ್ಲ ತುಂಬ ಕತ್ಲಿರೋದ್ರಿಂದ ಏನೂ ಕಾಣಿಸಿಲ್ಲ ನಮಗೆ. ಲೈಕ್ ಇವಾಗ ಇನ್ನೂ ಹೈವೇ ಹತ್ತಿದ್ದೀವಿ. ಇಲ್ಲಿಂದ ಹಿಂಗೆ ಮುಂದೆ ಜರ್ನಿ ಎಲ್ಲ ನಿಮ್ಗೆ ತೋರಿಸ್ತೀನಿ, ಬನ್ನಿ ಗೈಸ್. ಗೈಸ್ ನೋಡ್ಬೋದು, ಒಂದು 40-50 ಕಿಲೋಮೀಟರ್ಸ್ ಬಂದಿದ್ದೀವಿ ಮನೆಯಿಂದ. ಲೈಕ್ ಹಿಂಗೆ ನೋಡ್ಬೋದು, ಬೆಳಿಗ್ಗೆ ಒಳ್ಳೆ ಸನ್ರೈಸ್ ನೋಡ್ತಾ. ಗೈಸ್ ಹಿಂಗೆ ಅಂದೇವೆ ಒಂದು ಟೋಲ್ ಹತ್ರ ಸ್ಟಾಪ್ ಮಾಡಿದ್ದೀವಿ, ಟೀ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು. ಲೈಕ್ ಇದೆ ಫಸ್ಟ್ ಸ್ಟಾಪು ಸ್ಟಾರ್ಟ್ ಆದಾಗಿಂದ. ನೋಡ್ಬೋದು ಮೇನ್ ರೋಡ್ ಪಕ್ಕದಲ್ಲಿ ಅದು ಟೋಲ್ ಹತ್ರ ನಿಲ್ಸಿದ್ದೀವಿ. చేసి ఉందన్నా ಗೈಸ್ ಇವಾಗ ರೀಚ್ ಆದ್ವಿ, ಇಲ್ಲಿ ಶ್ರೀವಾರ ಮೆಟ್ಲ ಹತ್ರ ಬಂದಿದ್ದೀವಿ. ಇಷ್ಟೊತ್ತಾಯಿತು, ಒಂದು 8:30 ಆಗಿದೆ ಎಕ್ಸಾಕ್ಟ್ ಟೈಮು. ಇನ್ನು ಸ್ಟೆಪ್ಸ್ ಹತ್ಬೇಕಾದ್ರೆ ವೀಡಿಯೋಸ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಈಗ ಸ್ಟಾರ್ಟ್ ಮಾಡಬೇಕು, ಇಲ್ಲಿ ಕಾಯಿ ಹಿಡಿದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡೋದು ಮೆಟ್ಲ ಹತ್ತಕ್ಕೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಂದ. ಲೈಕ್ ಇದು ಬಂದ್ಬಿಟ್ಟು ಶ್ರೀವಾರ ಮೆಟ್ಲು ಅಂತ ಕರೀತಾರೆ. 2,000 ಚಿಲ್ಲರೆ ಇದೆ, ಲೈಕ್ 2700 ಏನೋ ಇದೆ, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನಾನು ನಿಮ್ಗೆ ತಿಳಿಸ್ತೀನಿ ಎಕ್ಸಾಕ್ಟಾಗಿ ಎಷ್ಟು ಅಂತ. ಗೈಸ್ ಸ್ಟಾರ್ಟ್ ಮಾಡಿದ್ವಿ ಇವಾಗ. ಇಲ್ಲಿಂದ ಇವಾಗ ಹಿಂಗೆ ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಮುಂದೆ ಹೋಗ್ತಾ ನಿಮಗೂ ಅಪ್ಡೇಟ್ ಮಾಡ್ತಾ ಇರ್ತೀನಿ ಗೈಸ್. ಅಷ್ಟೊಂದೇನು ರಶ್ ಇಲ್ಲ, ಕಮ್ಮಿನೇ ಇದೆ. ಸಂಡೇ ಆಗಿದ್ರೂ ಯೂಶಲಿ ಫುಲ್ ಇರಬೇಕಿತ್ತು, ಬಟ್ ಕಮ್ಮಿ ಇದ್ದಾರೆ. ನೋಡ್ಬೋದು, ಅಷ್ಟೊಂದು ಜನ ಏನು ಕಾಣ್ತಾ ಇಲ್ಲ. ಬಟ್ ಏನು ಅಂತ ಗೊತ್ತಿಲ್ಲ ಗೈಸ್, ತಿರುಪ್ತಿ ಅಂದರೆ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಗೈಸ್ ಇವಾಗ ಆಲ್ಮೋಸ್ಟ್ 250 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಬಟ್ ಬಿಸಿಲು ಕಮ್ಮಿ ಇದೆ, ಬಟ್ ಇವೇ ಶೆಕೆ ಆಗ್ತಿದೆ ಗೈಸ್ ಮೆಟ್ಲು ಹತ್ತುತ್ತಿರೋದಕ್ಕೆ.
ಜನ ಕಮ್ಮಿ ಇದ್ದಾರೆ. ಗೈಸ್ ಟೋಟಲ್ ಇವಾಗ 1100 ಸ್ಟೆಪ್ಸ್ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಗೈಸ್, ಆಗ್ತಾ ಇಲ್ಲ, ತುಂಬ ಸುಸ್ತಾಗ್ತಿದೆ. ಮಾರ್ನಿಂಗ್ ಆಗಿದ್ದಕ್ಕೆ ಪರವಾಗಿಲ್ಲ, ಆಫ್ಟರ್ನೂನ್ ಟೈಮ್ ಮಾತ್ರ ಇದ್ದಿದ್ದು ಆಗಲ್ಲ. పురస్కారం ఊరు సత్తుపల్లి ఉత్సవం శ్రీవారి ఆలయంగా ఉన్న ప్రసార కింద వచ్చి చూసుకోగల కోరుతున్నాము. ಹಾಯ್ ಗಾಯ್ಸ್, ಇವಾಗ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ಕ್ಯೂಗೆ ಹೋಗ್ತಾ ಇದ್ದೀವಿ, ದರ್ಶನದ ಕ್ಯೂಗೆ. ಗೊತ್ತೆ ಅಂತ ನೋಡಬೇಕು ಫ್ರೆಂಡ್ಸ್, ಹೇಳ್ತೀನಿ ಎಷ್ಟೊತ್ತಿಗೆ ದರ್ಶನ ಆಯಿತು ಏನು ಅಂತ. ದರ್ಶನ ಎಲ್ಲ ಮುಗೀತು. ಈಗ ಬೆಳಗ್ಗೆ 5 ಗಂಟೆಗೆ ಆಯಿತು ದರ್ಶನ. ನೈಟು ಹತ್ರ 1:30ವರೆಗೂ ಕ್ಯೂಬಲ್ಲೇ ಇದ್ವಿ ಗೈಸ್. 1:30-2 ಗಂಟೆಗೆ ಆಮೇಲೆ ಶೆಡ್ಗೆ ಹಾಕಿದ್ರು. ಶೆಡ್ಡಲ್ಲಿ ಒಂದು 1 ಅವರ್ 1.5 ಅವರ್ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಗಿ 5 ಗಂಟೆಗೆ ಬೆಳಗ್ಗೆ ದರ್ಶನ ಆಯಿತು. ಎಕ್ಸಾಕ್ಟ್ 5:30 ಹಂಗೆ ಹೊರಡ್ತಾ ಇದ್ದೀವಿ. ಇವಾಗ ಎಲ್ಲ ಮುಗೀತು, ಪ್ರಸಾದ ಎಲ್ಲ ತೊಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ಏನಾದರೂ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೇಕೀಗ. ಗೈಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಕೆಳಗಡೆ. ಅಷ್ಟೇ ಗೈಸ್, ರಿಟರ್ನ್ ಓಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್.